ಮೇಡಮ್ ಅವರೇ ಅಲ್ಲಿ ಅಶೋಕ್ 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 ಅದೇ ನೀವು ಡ್ರೆಸ್ ತಗೊಳ್ಳಿ, ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ನೀವು ಸ್ಕ್ರೀನ್ ಮಾಡ್ಕೊಬಿಡಿ ಪ್ಲೀಸ್. ಅಶೋಕ್ ಅಣ್ಣ, ಅಶೋಕ್ ಅಶೋಕ್ ನೀರು ತಗೊಂಡ್ ಬನ್ನಿ. ಅಶೋಕ್ ಅಶೋಕ್ ಅಶೋಕ ಅಶೋಕ ಏನಾಯ್ತಮ್ಮ ಅಶೋಕನ್ಗೆ? ಅದೇ ಗೊತ್ತಾಗ್ತಿಲ್ಲ ಚಿಕ್ಕಪ್ಪ. ಅಶೋಕ್ ಅಶೋಕ ಅಯ್ಯೋ ದೇವ್ರೆ, ನಿಂಗೆ ಕರುಣನೇ ಇಲ್ವೇನಪ್ಪ? ಒಬ್ಬರ ಮೇಲೊಬ್ಬರು ಬರೀ ಕಷ್ಟನೇ ಕೊಡ್ತಿದ್ಯಲ್ಲ. ಅಶೋಕ ಅಶೋಕ ಮಾತಾಡೋ. ಅಶೋಕ್ ಅಶೋಕ ಮಾತಾಡೋ. ಅಶೋಕ್ ಬೇರೆ ಸ್ವಲ್ಪ ದಾರ ಕೊಡಿ. ಬನ್ನಿ ಡಾಕ್ಟರ್. ಏನಾಯ್ತು? ಅಶೋಕ್ ಅವ್ರಿಗೆ ಏನೂ ಆಗಿಲ್ಲ, ನಥಿಂಗ್ ಟು ವರಿ. ಡಿಹೈಡ್ರೇಷನ್ ಆಗಿದೆ ಅಷ್ಟೇ. ಅದಕ್ಕೆ ಈ ರೀತಿ ಆಗಿರೋದು. ಚೆನ್ನಾಗಿ ನೀರು ಕುಡಿಸಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಹೋಗಲಿ. ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋದು ಬೆಟರು. ನಿಧಾನ ನಿಧಾನ. ನಾನು ಇಲ್ಲಿಗೆ ಹೇಗೆ ಬಂದೆ? ಅಂದ್ರೆ ನೀನ್ ಇಲ್ಲಿಗೆ ಹೇಗೆ ಬಂದೆ ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲ ಚಿಕ್ಕಪ್ಪ, ನಾನು ಆರ್ತಿ ವಾರ್ಡ್ ಮುಂದೆ ಕೂತಿದ್ದೆ, ಹಾಗೆ ಕೆಳಗೆ ಬಿದ್ದ ಹಾಗಾಯ್ತು. ತಲೆಗೆ ಸ್ವಲ್ಪ ಏಟ್ ಬಿತ್ತು, ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಏನ್ ನಡೀತಾ ಇದೆ ನಮ್ಮ ಸುತ್ತಮುತ್ತ? ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗದೆ ಎಲ್ಲ ನಡೀತಾ ಇದೆ. ಅಣ್ಣ ಇಲ್ಲಿವರೆಗೂ ನಡ್ಕೊಂಬಂದಿದ್ದಾನೆ, ಆದರೆ ಅವನಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ನಿದ್ದೆ ಅಭಾವದಿಂದ ಹೀಗಾಗಿರ್ಬೋದು. ಅಶೋಕ, ನೀನು ಡಾಕ್ಟರ್ ಹೇಳ್ದಾಗೆ ಮನೆಗೆ ಹೋಗಿ ರೆಸ್ಟ್ ಮಾಡೋ.